ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎರಡನೇ ಹಂತ, ಅವರು ನಿಮ್ಮ ಜೊತೆಯಲ್ಲೇ ಇದ್ದ ಹಾಗೆ, ಅಂದರೆ ಎಲ್ಲೋ ನಿಮ್ಮ ಜೊತೆಯಲ್ಲಿ ಇದ್ದಾರೇನೋ, ಹೊಡೆಯೋದು, ಅಳೋದು, ಬಡಿಯೋದು, ಇವೆಲ್ಲ ಅಂದರೆ ನಿಮ್ಮ ಜೊತೆಯಲ್ಲಿ ಇದ್ದು ಭಾವನೆಗಳನ್ನು ಹಂಚ್ಕೋತಾ ಇದ್ದಾರೇನೋ ಅನ್ನೋ ಫೀಲಿಂಗ್ ಬರೋದು. ಇನ್ನು ಮೂರನೇ ಹಂತಕ್ಕೆ ಹೋದರೆ ಪ್ರಪಂಚಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ವೇನೋ ಅನ್ನೋ ಹಾಗೆ. ನೀವು ಮತ್ತು ಆ ಕಲ್ಪನಾ ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿ, ಇವರಿಬ್ಬರು ಪರಸ್ಪರ ಬಿಟ್ಟರೆ ಇವರಿಗೆ ಯಾವುದೇ ಬೇರೆ ಲೋಕನೇ ಇಲ್ಲ ಅನ್ನೋ ಹಾಗೆ ಒಂದು ಫೀಲ್ ಆಗ್ತಕ್ಕಂಥ ಒಂದು ಸ್ಥಿತಿ ಇದು. ನೋಡಿ, 2 ಮತ್ತು 3ನೇ ಸ್ಟೇಜ್ ಅಂತ ಏನು ನಾನು ಈಗ ಹೇಳಿದೆ, ಅದು ತುಂಬ ಡೇಂಜರಸ್. ಅಂದರೆ ಇದನ್ನು ಬಹಳ ಸುಲಭವಾಗಿ ಕ್ಯೂರ್ ಮಾಡಿಬಿಡ್ಬಹುದು. ಆಮೇಲೆ ವಾಸ್ತವದಲ್ಲಿ ಬದುಕೋದನ್ನು ನೀವು ಕಲಿಬೇಕು. ಇವೆರಡು ಆಯಿತು ಅಂತಂದರೆ ಇವರು ಬಹಳ ನಾರ್ಮಲ್ ಆಗಿ ಹೋಗ್ತಾರೆ. ಇಲ್ಲ ಅಂದರೆ ಸೈಕಾಲಜಿಕಲ್ ಟೆಸ್ಟ್ಗಳಿಗೆ ಒಳಪಡಬೇಕಾಗ್ತದೆ. ಎಚ್ಚರಿಕೆ. ಬೇಡ ಡಾಕ್ಟ್ರೆ, ಹಾಗೆಲ್ಲ ಏನೂ ಮಾಡೋದು ಬೇಡ. ಇವರಿಗೆ ಮಾತ್ರೆಯಲ್ಲೇ ಗುಣ ಆಗೋದು ಮಾಡಿ. ನೋಡಿ, ಇದಕ್ಕೆ ನಾನೇನು ಮಾಡೋದಕ್ಕಾಗೋದಿಲ್ಲ, ಅವ್ರ ಸಪೋರ್ಟ್ ಬೇಕು. ಅಲ್ಲ ಡಾಕ್ಟರ್, ಕಣ್ಣು ಮುಂದೆ ಕಂಡ ಸತ್ಯನ ಇದ್ದಂಗೆ ಹೇಳಿದ್ರೆ ನೀವು ಕಾಯಿಲೆ ಅಂತಿದ್ದೀರಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ಮಿಸ್ಟರ್ ಜಯಂತ್. ನೋಡಿ 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 ಜಯಂತ್ ಅವರೇ, ನೀವು ನನ್ನ ಹತ್ರ ಹೇಳಿದಾಗೆ ಬೇರೆಯವ್ರ ಹತ್ರ ಹೇಳಿದರೆ ಯೋಚನೆ ಮಾಡೋ ವಿಧಾನನೇ ಬೇರೆ ಆಗ್ಬಿಡುತ್ತೆ. ಅಲ್ರಿ, ನೀವು ದೊಡ್ಡ ಬಿಸ್ನೆಸ್ ಮ್ಯಾಗ್ನೇಟು ಅಲ್ಲ, ಎಂತೆಂಥ ಸಂಪರ್ಕ ಇದೆ, ನಿಮ್ಮ ಸ್ಟೇಟಸ್ ಏನು, ವರ್ಚಸ್ ಏನು, ನಿಮ್ಮ ಮಾರಲ್ ವ್ಯಾಲ್ಯೂಸ್ ಏನು. ನೋಡಿ, ಇದನ್ನು ಮರಿಬೇಕಾದ್ರೆ ನೀವು ಬಾಲ್ಯಕ್ಕೆ ಹೋಗ್ರಿ. ನೀವು ಬಾಲ್ಯದಲ್ಲಿ ಆಟ ಆಡಿದ್ದು, ಫ್ರೆಂಡ್ಸ್ ಜೊತೆ ಇದ್ದಿದ್ದು, ಕುಣಿದಿದ್ದು, ಕುಪ್ಪಳಿಸಿದ್ದು, ಇದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಇದರಿಂದ ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ತಾರೆ. ಸರಿ, ಈಗ ನಾನು ಪದೇ ಪದೇ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಈಗ ಮಾತೇ ಬರ್ಕೊಡ್ತೀನಿ. ಹಾಗಾದರೆ ನಾನು ಹ್ಯಾಲುಸಿನೇಷನಲ್ಲಿದ್ದೀನ? ನಾನು ಭ್ರಮೆಯಲ್ಲಿದ್ದೀನ? ವಾ ಮೇಡಮ್ ಅವರೇ, ಎಲ್ಲನೂ ಇಷ್ಟು ಬರ್ನೇ ತಯಾರಿ ಮಾಡಿಬಿಡ್ತೀರಾ? ಹೌದು ಸಿದ್ದು ಅವರೇ. ಆ ತಾಯಿ ನಮ್ಮಿಬ್ಬರನ್ನು ಒಂದು ಮಾಡಿದ್ದು ಅದಕ್ಕೆ ನೋಡಿ, ನಾನು ಅದೃಷ್ಟವಂತ. ಸಿದ್ದು ಅವರೇ, ನೀವು ಬಿಟ್ಟರೆ ಹೀಗೆ ಇಡೀ ದಿನ ನನ್ನನ್ನು ಹೊಗಳ್ತಾನೇ ಇರ್ತೀರಾ. ನನಗೆ ಶಾಸ್ತ್ರಿಗಳು ಬರೋಕ್ಕೂ ಮುಂಚೆ ತುಂಬ ಕೆಲಸ ಇದೆ, ನೀವು ಹೋಗಿ. ಮೇಡಮ್ ಅವರೇ, ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀರಾ, ಇವತ್ತು ಆರಾಮ ಮಾಡಿ. ಬೇಡ ಸಿದ್ದು ಅವರೇ, ಪೂಜೆ ಮುಗ್ದಾದ್ಮೇಲೆ ಅದೆಲ್ಲ ಇದ್ದಿದ್ದೆ. ನನಗೀಗ ತುಂಬ ಕೆಲಸ ಇದೆ. ಹೋಗ್ಲಿ, ನಾನೇನಾರ ಸಹಾಯ ಮಾಡಲೇ? ಬೇಡ ಬೇಡ ಬೇಡ, ಈಗ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಅದೇ ನನಗೆ ದೊಡ್ಡ ಸಹಾಯ. ಬಂದೇರಿ. ಪೂಜೆಗೆಲ್ಲ ರೆಡಿ ಆಗಿಬಿಟ್ಟಿದೆ, ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಇನ್ನು ಅರ್ಧ ಕೆಲಸ ನನ್ನ ಮುಗ್ದಂಗೆ. ಮನೆ ಯಜಮಾನ್ರಲ್ಲಿ ಕರಿಯಮ್ಮ. ಅತ್ತೆ, ಮಾವ. ಶಾಂತಮ್ಮ, ಬಂದೆ. ಸ್ವಲ್ಪ ನೀರು ತಂದ್ಕೊಡಿ. ಇವನು ಎದ್ಬಿಟ್ಟ. ಈ ಜಾನ್ವಿ ಬಗ್ಗೆ ಕೇಳಿದ್ರೆ ಏನು ಮಾಡಲಿ? ಏನೂ ಗೊತ್ತಿಲ್ಲದವ್ರ ಥರ ಇದ್ಬಿಡೋಣ. ಪಾಪ, ಅವಳು ಎಲ್ಲೋ ಒಂದು ಕಡೆ ಚೆನ್ನಾಗಾದರೂ ಇರಲಿ. ನಾನು ನಿಜ ಹೇಳ್ತಾ ಇದ್ದೀನಿ ಶಾಂತಮ್ಮ, ಕಣ್ಣಾರೆ ಅವ್ರನ್ನ ನೋಡಿದೆ. ಜಾನಿಯವರು ಇಲ್ಲೇ ಬಂದಿದ್ರು. ನಾನು ಅವ್ರನ್ನ ಮಾತಾಡಿಸ್ದೆ, ಅವ್ರನ್ನ ಅಪ್ಕೊಂಡೆ, ಅವ್ರನ್ನ ಮುದ್ದು ಕೂಡ ಮಾಡಿದೆ ಶಾಂತಮ್ಮ. ಆದರೆ ಆಮೇಲೆ ಏನಾಯ್ತು ಒಂದು ಸರಿಯಾಗಿ ಜ್ಞಾಪಕ ಇಲ್ವಲ್ಲ. ನಾನು ಎಲ್ಲಿ ಕೂತ್ಕೊಂಡಿದ್ದೆ ಶಾಂತಮ್ಮ? ಮಲಗಿದೆ. ಜಾನಿಯವರು ನನ್ನ ಮಲಗಿಸಿರ್ಬೇಕಲ್ವಾ? ಹಾಂ, ಅಯ್ಯೋ, ನೀನೇ ಬಂದು ಮಲಗ್ದಿಯಪ್ಪ.
ಹೌದಾ? ಹಾಂ ನಾನು ಮಲಗಿದ್ದೀನಿ, ನೀವು ನೋಡಿದ್ರಾ? ಹಾಂ ನಾನು ನೋಡಿದೆ. ಅದೇ ಮಾತ್ರೆ ತಗೊಂಡ್ಮೇಲೆ ನಂಗೆ ತುಂಬ ನಿದ್ದೆ ಬರ್ತಿದೆ ಶಾಂತಮ್ಮ ಅಂತ ನೀನೇ ಬಂದು ಮಲಗಿದೆ. ಅದು ಅಲ್ಲದೆ ರಾತ್ರಿ ಎಲ್ಲ ಜಾನ್ವಿ ಅವ್ರನ್ನ ನೆನೆಸ್ಕೊಂಡು ಮಲಗಿರ್ತೀಯ, ಅದಕ್ಕೆ ಹೀಗೆಲ್ಲ ಆಗಿದೆ. ಇಲ್ಲ ಶಾಂತಮ್ಮ, ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಇಲ್ಲಿ ಮಲಗಿದ್ದೆ, ಜಾನ್ವಿಯವ್ರ ಕೈ ಹಿಡಿದೆ, ಅವ್ರು ಇಲ್ಲೇ ಇದ್ರು, ಸುತ್ತ ಬಂದರು, ನನ್ನ ಕೈ ಹಿಡಿದ್ರು. ಆಮೇಲೆ ಏನಾಯ್ತು ಜ್ಞಾಪಕ ಇಲ್ವಲ್ಲ? ಮತ್ತೆ ಶುರು ಮಾಡಿಬಿಟ್ಟಿಯಾ? ನೆನ್ನೆ ತಾನೇ ಅವ್ರ ನೆನಪು ತೆಗಿಯಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿದ್ಯಾ, ಅದು ನೆನಪಿಲ್ವಾ ನಿನಗೆ? ತಮ್ಮ, ನಾನು ಕಣ್ಣಾರೆ ಕಂಡಿದ್ದೇನೆ, ಇವಾಗ ಸುಳ್ಳು ಅಂತ ಹೇಗೆ ಹೇಳಿ? ಅವ್ರು ಬಂದಿದ್ದು ಸತ್ಯ ಶಾಂತಮ್ಮ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಜಾನ್ವಿ ಇಲ್ಲಿಗೆ ಬಂದಿದ್ರು. ನನಗೂ ಸತ್ಯ ಗೊತ್ತಪ್ಪ, ಆದರೆ ಅದನ್ನು ನಿನ್ನ ಹತ್ರ ಹೇಳಿದರೆ ಅವಳಿಗೆ ಕೊಟ್ಟ ಮಾತನ್ನು ತಪ್ಪಿದಾಗುತ್ತೆ. ಅವಳು ಎಲ್ಲನೂ ಹೇಳ್ಕೊಂಡ್ಮೇಲೂ ನಿನ್ನ ಹತ್ರ ಅವಳು ಬದುಕಿದಾಳೆ ಅಂತ ಹೇಗೆ ಹೇಳಲಿ? ಇದು ಸರಿನೋ ತಪ್ಪೋ ಗೊತ್ತಿಲ್ಲ. ಒಂದು ಹೆಣ್ಣಾಗಿ ಈ ರಹಸ್ಯನ ಮುಚ್ಚಿಡ್ತಾ ಇದ್ದೀನಿ. ಶಾಂತಮ್ಮ, ಏನು ಯೋಚನೆ ಮಾಡ್ತಿದ್ದೀರಿ? ನೀವು ಜಾನ್ವಿಯವ್ರನ್ನ ನೋಡಿದ್ರ? ಏನು ಹೇಳ್ತಿದ್ಯಪ್ಪ ನೀನು? ಅಲ್ಲ, ನೀನು ಭ್ರಮೆಯಲ್ಲಿದೆಯಾ? ನಾನು ಹಾಗೆ ಇರೋಕ್ಕಾಗತ್ತಾ? ಹೇಳು, ಇಲ್ಲಿದ್ದೆಲ್ಲ ಯೋಚನೆ ಮಾಡಬೇಡ. ಎದ್ದು ರೆಡಿ ಆಗು. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದುಬಿಡ್ತಾರೆ. ನೀನು ರೆಡಿ ಆಗ್ಬಾ. ನಾನು ನಿನಗೆ ತಿಂಡಿ ರೆಡಿ ಮಾಡ್ತೀನಿ, ಅಷ್ಟರಲ್ಲೇ ರೆಡಿ ಆಗ್ಬಿಡು. ಹಾಂ, ಚಂದನ, ತುಂಬಾ ಥ್ಯಾಂಕ್ಸ್ ಅಮ್ಮ. ದೊಡ್ಡ ಗಂಡಾಂತರದಿಂದ ನಮ್ಮನ್ನು ಕಾಪಾಡಿದ್ಯಾ. ಅಯ್ಯೋ ಅಮ್ಮ, ಅಂಥದ್ದು ನಾನೇನು ಮಾಡಿದೆ? ನಮ್ಮ ತನು ವಿಶ್ವ ಪ್ರೀತಿ ಮಾಡಿದ ಹುಡುಗಿನ ಕಂಡಿಡಿಬೇಕು ಅಂತ ಅವ್ರ ಕಾಲೇಜ್ ಹತ್ರ ನೆನೆ ಹೋಗಿದ್ಲಲ್ಲ, ಆಗ ವಿಶ್ವನ್ ಕಳಿಸಿ ಸರಿಯಾದ ಕೆಲಸ ಮಾಡಿದೆ. ಅದರಲ್ಲೇನಿದೆ ಅಮ್ಮ, ನನಗೆ ಪರಿಸ್ಥಿತಿ ಅರ್ಥ ಆಯ್ತಲ್ವಾ, ಅದಕ್ಕೆ ಮಾಡಿದೆ ಅಷ್ಟೆ. ಅದು ಸರಿ, ನಿನ್ನೆ ನಾನು ಅಷ್ಟು ಸಲ ಫೋನ್ ಮಾಡಿದಾಗಲೂ ವಿಶ್ವ ಕಾಲ್ ಪಿಕ್ ಮಾಡಲಿಲ್ಲ. ನೀನು ಫೋನ್ ಮಾಡಿದ್ದಕ್ಕೆ ಅವನು ಕಾಲ್ ಪಿಕ್ ಮಾಡಿದ್ನಾ? ಇಲ್ಲಮ್ಮ, ನಾನು ತುಂಬ ಸತಿ ಫೋನ್ ಮಾಡಿದೆ, ಅವ್ರ ಫೋನೇ ಎತ್ತಿಲ್ಲ. ಆಮೇಲೆ ಅವರಿರೋ ಜಾಗನೇ ತಿಳ್ಕೊಂಡು ಅಲ್ಲೇ ಹೋಗಿ ವಿಷಯ ಹೇಳಿದೆ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇಲ್ಲದೆ ಹೋಗಿದ್ದೆ ತನೂಗೇನಾದರೂ ವಿಷಯ ಗೊತ್ತಾಗಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಾಗ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಮ್ಮ ತನ್ನದು ಹುಡುಗಾಟ ಜಾಸ್ತಿ ಆಗ್ತಿದ್ಯಮ್ಮ. ಅವ್ನು ಪ್ರೀತಿ ಮಾಡಿದ ವಿಷಯ ಗೊತ್ತಾದಾಗಿಂದ ಆ ಹುಡುಗಿ ಯಾರೋ, ಅವಳ ವಿಷಯ ತಿಳ್ಕೊಬೇಕು, ಅವಳನ್ನ ನೋಡಬೇಕು ಅಂತ ತುಂಬ ಕುತೂಹಲದಿಂದಿದ್ದಾಳೆ. ಅವಳು ಯಾರು ಅಂತ ಗೊತ್ತಾಗಿ ನಾಳೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು ಅನ್ನೋದೇ ನನ್ನ ಯೋಚನೆ ಅಮ್ಮ. ನೀವು ಹೇಳೋದು ಸರಿಯಾಗಿದೆ ಅಮ್ಮ. ಈ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಹುಡ್ಕೊಂಡ್ಬಿಟ್ರೆ ಸಂಬಂಧಗಳೇ ಹಾಳಾಗೋಗುತ್ತೆ. ಅದು ಸಸಿ ಇದ್ದಾಗಲೇ ಕಿತ್ತಾಕ್ಬಿಡ್ಬೇಕು.